ಸುಗುಣನ ಹಿಂಗೆ ಬಿಟ್ಟರೆ ಇವಾಗ ಊರಾಗ ಯಾರನ್ನ ಏನು ಅಂತಾರೆ ನೋಡಪ್ಪ, ಮದುವೆ ಆಗಿ ಹಿಂಗೆ ಬಿಟ್ಟ ಅಂತಾರೆ. ಇವಾಗ ನಾವು ನೋಡ್ಕೊಂಬ್ಲೇಬೇಕು. ಅವಳು ಇವಾಗ ಅಲ್ಲೂ ಇಲ್ಲೂ ಓಡಾಡ್ತಾ ಇದ್ದಾಳೆ. ಅಕ್ಕ ಬೇರೆ ಫೋನ್ ಮಾಡಿತ್ತು, ಯಾಕಲ್ಲ ಹಿಂಗೆ ಮಾಡ್ತೀರಾ, ಅವಳಿಗೆ ಇಲ್ಲಾಂದ್ರೆ ಏನಾನ ಒಂದು ವ್ಯವಸ್ಥೆನಾದರೂ ಮಾಡಿರಿ, ನೀವು ಜೊತೆಗೆ ಇಕ್ಕೆಂಬ್ಲಿಲ್ಲ ಅಂದ್ರೆ ಏನಾನ ಒಂದು ವ್ಯವಸ್ಥೆ ಆದರೂ ಮಾಡಿರಿ ಅಂತ ಅತ್ತೆ ಬೇರೆ ಫೋನ್ ಮಾಡಿತ್ತು. ಇವಾಗ ಪ್ರವಿ ಬೇರೆ ಫೋನ್ ಮಾಡಿದ್ದ, ಹಿಂಗೆ ಬಂದಿತ್ತು ಅಂತೇಳಿ. ಅವಳು ಸುಮ್ಮನೆ ಅಲ್ಲೂ ಇಲ್ಲಿ ಹೋದ್ರೆ ನಮಗೆ ಮರ್ಯಾದೆ ಇರಲ್ಲ ಅವಳಿಂದನ. ವಿಕ್ಕಿ ಲಿಕ್ಕಿನ ಕೇಳೋಣ ಅದಲ್ಲಿ ಏನು ಮಾಡೋಣ ಅಂತೇಳಿ. ಲಿಕ್ಕೇ ವಿಕೆ ಲಿಕ್ಕೇ, ಯಾಕಪ್ಪ? ಅವನು ಕರಿಯಪ್ಪ ಲಿಕ್ಕಿನ. ಅಣ್ಣ ಅಣ್ಣ, ಯಾಕಪ್ಪ? ಬರಪ್ಪ, ಇಬ್ಬರಾಳು ಬರ್ರಿ. ನಿಮ್ಮಿಬ್ಬರಾಳು ತಗೊಂಡು ಒಂದು ವಿಷಯ ಮಾತಾಡಬೇಕು. ಬರ್ರಿ. ಇವಾಗ ನಿಮ್ಮ ಚಿಕ್ಕಮ್ಮ ಅಲ್ಲೂ ಇಲ್ಲೂ ಓಡಾಡ್ತಾ ಇದ್ದಾಳಂತೆ. ಅವಳು ನನಗೆ ಹಿಂಗಾಗೈತೆ, ನನಗೆ ಯಾಕೆ ಮದುವೆ ಮಾಡಿದೆ, ಅವ್ನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಹೇಳಿ ಅವ್ರ ಅಮ್ಮ ಊರಾಗೆಲ್ಲ ನಾವು ಓಡಾಡ್ಕೊಂಡು ಅಲ್ಲೆಲ್ಲ ಹೇಳ್ತಾ ಇದ್ದಾಳಂತೆ. ಅದಕ್ಕೆ ಅವರು ಫೋನ್ ಮಾಡಿದರು. ಫೋನ್ ಮಾಡಿ ಹೇಳಿದ್ರು, ಅವಳಿಗೆ ಏನಾನ ಒಂದು ವ್ಯವಸ್ಥೆ ಮಾಡಿಕೊಟ್ಬಿಟ್ರಪ್ಪ, ಹಿಂಗಿದ್ರೆ ಆಗಲ್ಲ, ಇಲ್ಲ ಅಂತಂದರೆ ಅವಳಿಗೆ ಏನಾನ ಒಂದು ಮಾಡಿಕೊಡು ನೀನು, ನೋಡಿ ಹಿಂಗೆ ಮಾಡಿದ್ರೆ ಹೆಂಗೆ ಅಂತೇಳಿ ಅವ್ರಿಗೆ ಫೋನ್ ಮಾಡಿದ್ರು ನನಗೆ. ಸುಮ್ಮನೆ ಈಗ ಅವಳು ಅಲ್ಲೂ ಇಲ್ಲೂ ಸುತ್ತರಿಯೋದ್ರಿಂದ ನಮಗೆ ಮರ್ಯಾದೆ ಉಳಿಯಲ್ಲ. ನೋಡ್ಕೊಂಡವಳು ಇವಾಗ ಅವಳು ಅಂದರೆ ನಮಗೇನು ಒಳ್ಳೇದಾಗಲ್ಲ. ಅವಳು ಮಾಡಿದ್ದವಳು ಅನುಭವಿಸ್ತಾಳೆ, ಇನ್ನೇನು ಮಾಡೋಕ್ಕಾಗುತ್ತೆ. ನೋಡಪ್ಪ ನೀವೇನು ವ್ಯವಸ್ಥೆ ಮಾಡ್ತೀರ ಅವಳಿಗೆ? ನೋಡಪ್ಪ, ನೀನು ಬೇಜಾರಾದರೂ ಪರವಾಗಿಲ್ಲ, ನಾನು ಹೇಳ್ತೀನಿ, ಈ ಮನೆಗಂತೂ ಬೇಡವೇ ಬೇಡ. ಬೇಡ ಕಣಪ್ಪ, ನಮ್ಮನ್ನೆಲ್ಲ ದೂರ ಮಾಡಿಬಿಡ್ತಾರೆ. ಅವ್ರು ಇಲ್ಲಿ ಬಂದುಬಿಟ್ರೆ ಒಬ್ರಿಗೊಬ್ರಿಗೆ ಇಲ್ಲದೆಲ್ಲ ತಂದಿಕ್ಬಿಟ್ಟು ದೂರ ಮಾಡ್ತಾರೆ. ಇಲ್ಲಂತೂ ಬೇಡ. ನಮ್ಮ ಸಂಬಂಧ ಒಡೆದೋಗ್ಬಿಡುತ್ತೆ. ಎಲ್ಲರೂ ಚೆನ್ನಾಗಿದ್ದು ನಾವೆಲ್ಲನ ಹೋಗ್ಬೇಕಾಗುತ್ತೆ. ನಮ್ಮಣ್ಣನೂ ನನ್ನ ದೂರ ಮಾಡಿಬಿಡುತ್ತೆ. ತಂದೆ ಮಕ್ಕಳನ್ನ ದೂರ ಮಾಡಿಬಿಡುತ್ತೆ. ಅಂಥದ್ದು ಬೇಡ. ಇಲ್ಲಿಗೆ ಮಾತ್ರ ಬೇಡ. ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಡೋದಾದ್ರೆ ಮಾಡಿಕೊಡಪ್ಪ, ದಯವಿಟ್ಟು ಬೇಡ. ಈ ಮನೆಗೆ ಮಾತ್ರ ಚಿಕ್ಕಮ್ಮ ಮಾತ್ರ ಇಲ್ಲಿಗೆ ಬರೋದು ಬೇಡ ಕಣಪ್ಪ, ನನಗಂತೂ ಇಷ್ಟ ಇಲ್ಲ. ಅವಳು ಒಳ್ಳೆಳಲ್ಲ, ಅವಳು ಇಲ್ಲಿ ಬಿಡ್ಕೋಬಾರ್ದು. ಏನೇ ಅಂದ್ರೂ ಅವಳು ಸರಿ ಇಲ್ಲ, ಬಿಡ್ಕೋಬಾರ್ದು ಇಲ್ಲಿಗೆ. ಅಲ್ಲ, ಇವಾಗ ಬಿಡ್ಕೋಬಾರ್ದು ಅಂದರೆ ಏನಾನ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅವರು ಎಲ್ಲೂ ಹೋಗಲ್ಲ, ನಮ್ಮ ಮನೆ ಬಾಗಿಲಿಗೆ ಬರೋದು. ತಿರ್ಗೈಗಳಪ್ಪ ಇಂಥ ಮದುವೆ ಆಗಿದ್ದ ಅಂತ ನಮ್ಮ ಅಪ್ಪಗೆ ಕೆಟ್ಟ ಹೆಸರು. ಸುಮ್ಮನೆ ಯಾಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅಲ್ಲಿ ಊರಾಗೆಲ್ಲ ನಾ ಹಿಂಗೆ ಹೇಳ್ಕೊಂಡು ಓಡಾಡ್ತಾಳಂತೆ. ಅದಕ್ಕೆ ನೋಡಪ್ಪ, ಅವ್ನ ಮದುವೆ ಆದ, ಇವಾಗ ಮಕ್ಕಳು ದೊಡ್ಡವಾದ್ಮೇನೋ ಅದಕ್ಕೆ ಕೈ ಬಿಟ್ಟ, ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ ಹೇಳಿ ಜನ ಸುಮ್ಮನೆ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ನಾವು ನಿಷ್ಠುರಾಗೋದು. ಇವಾಗ 1,000 ತಿಂಗಳಿಗೆ 1,000 ಕೊಟ್ಬಿಡೋಣ ಅವಳು ಜೀವನಕ್ಕೆ ಅಂತ ಹೇಳಿ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಎಲ್ಲರೂ ಹಿಂಗೆ ಮಾಡೋರು. ಅವ್ರ ತಮ್ಮನೂ ನಾನು ನೋಡ್ಕೊಂಬಲ್ಲ. ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಏನಾನ ಒಂದು ವ್ಯವಸ್ಥೆ ಮಾಡಿಕೊಡೋದಾದ್ರೆ ಮಾಡಿಕೊಡ್ರಿ, ಇಲ್ಲಾಂದ್ರೆ ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಅದೇನು ಮಾಡ್ತಾಯಿರೋ. ಇಲ್ಲೆಲ್ಲ ಊರಾಗೆಲ್ಲ ಹಿಂಗೆ ಹೇಳ್ಕೊಂಡು ತಿರುಗ್ತಾ ಐತೆ. ಊರಾಗ್ಲಾರೆಲ್ಲ ನಮ್ಮ ನಂಬ್ತಾ ಇದ್ದಾರೆ, ಗೊತ್ತಾಗಲ್ವೇ, ತಗೊಂಡೋಗಿ ಕೊಟ್ರಿ, ಸುಮ್ಮನೆ ಮದುವೆ ಮಾಡ್ದಂಗೆ ಹಂಗಿದ್ದಿದ್ರು ಪರವಾಗಿಲ್ಲ ಅಂತ ನಮ್ಮ ನಂಬ್ತಾರೆ. ನೀವೇನೋ ಒಂದು ವ್ಯವಸ್ಥೆ ಮಾಡಿಕೊಡು ಮಾಮ ಅಂತ ಹೇಳಿ ಫೋನ್ ಮಾಡಿದ್ದ. ಅವತ್ತು ಅವ್ರು ನಮಗೆ ಒಂದು ಏನೋ ಒಳ್ಳೇದು ಮಾಡ್ಬೇಕಂತ ಒಳ್ಳೇದು ಮಾಡೇವ್ರಿ. ಇವತ್ತು ಯಾಕೆ ಹೋಗಿ ಅವ್ರಿಗೆ ತೊಂದರೆ ಮಾಡೋದು? ಅವ್ರ ಊರಾಗೆಲ್ಲ ನಾವು ಅವ್ರ ಮರ್ಯಾದೆ ಹೋಗೋದು ಯಾಕೆ ಹೇಳು? ನಮ್ಮ ಮರ್ಯಾದೆ ಹೋಗೋದು ಬೇಡ, ಅವ್ರ ಮರ್ಯಾದೆ ಹೋಗೋದು ಬೇಡ. 2,000 ರೂಪಾಯಿ ದುಡ್ಡು ಕೊಟ್ಬಿಡ ಅನ್ಕಣಪ್ಪ. ಏನನ ಅವಳು ತಿಂಗಳ ಈಗ 2,000 ರೂಪಾಯಿ ತಗೊಂಡೋಗಿ ಕೊಡು. ಇವಾಗ ಅವಳಿಗೆ ರೇಷನ್ಗೂ ಅದಕ್ಕೂ ಇದಕ್ಕೂ ಅವಳಿಗೆ ಉಂಬಕ್ಕೂ ತಿಂಬಕ್ಕೆಲ್ಲ ಸರಿ ಹೋಗ್ಲು. ಇವಾಗ ದುಡ್ಡಿಲ್ಲ, ಅದಕ್ಕೆ ಅವಳು ಹಂಗೆ ಗಲಿತಾ ಇದ್ದಾಳೆ. ದುಡ್ಡಿದ್ದಿದ್ರೆ ಅವಳು ಲೆವೆಲೇ ಬೇರೆ ಆಗಿತ್ತು. ಅದಕ್ಕೆ 2,000 ರೂಪಾಯಿ ತಲಕ್ಕೆ 1,000 ಕೊಡ್ರಿ ನೀವು. ತಲಕ್ಕೆ 1,000 ಕೊಟ್ಟು 2,000 ಕೊಟ್ಟರೆ ತರಕಾರಿಗೂ ಅವಳಿಗೆ 2,000 ರೂಪಾಯಿ ಇದ್ರೆ ಆರಾಮಾಗಿ ಖರ್ಚಿಗಾಗುತ್ತೆ. ಸರಿ ಆಯ್ತು ಹೇಳಿ ಮಾವ, ಕೊಡ್ರಿ. ಕೊಟ್ರತ್ಲಾಗೆ ಹೆಂಗ ಇರ್ತಾರತ್ತ, ಇನ್ನೇನು ಮಾಡೋಕ್ಕಾಗುತ್ತೆ. 2,000 ರೂಪಾಯಿ ಕೊಟ್ಟರೆ ಅದೇ ಜಾಸ್ತಿ ಅಂತೂ ಕೊಡಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಕೊಟ್ಬಿಟ್ರೆ ಅಷ್ಟೇ, ಅವ್ರಿಗೆ ಊಟಕ್ಕೂ ಅದಕ್ಕೂ ಸರಿ ಆಗ್ಬೇಕು. ಅಷ್ಟು ಮಾತ್ರ ಕೊಡ್ರಿ, 2,000ನ ಅಷ್ಟೇನೆ. ಇರೋಳೊಬ್ಳಿಗೆ ಅವಳೇನೇನು ಮಗಳು ಸಾಕಂಗಿಲ್ಲ, ಏನಿಲ್ಲ, ನಾವು ನೋಡ್ಕೊಂತ ಇದೀವಲ್ಲ ನನ್ನ ಮಗಳನ್ನ. ಅವಳೇನೇನು ಯಾರನ್ನೇನು ಸಾಕಂಗಿಲ್ಲ. 2,000 ರೂಪಾಯಿ ಅವಳಿಗೆ ಮಸ್ತಾಗುತ್ತೆ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ತಿಂಗಳ 1ನೇ ತಾರೀಕು 2,000 ರೂಪಾಯಿ ಕೊಡ್ತೀವಿ, ಇಸ್ಕೊಂಡು ಹೋಗು. ಅಷ್ಟೇ, ನಿನ್ನ ಜೀವನ ಮಾಡು ಅಷ್ಟೇ. ಇವಾಗ ಹೇಳೋಣ ಅಂತ ಇದ್ದೀನಿ. ಅವ್ರ ತಮ್ಮ ಫೋನ್ ಮಾಡಿದ್ದ, ಅದಕ್ಕೆ ಹಿಂಗೆ ಗಂದ ಎಮ್ಮರು ತಮ್ಮನು ಹಂಗೆ ಅಂತಂತೆ. ಇವಾಗ ಹೆಂಗೆ ಹಿಂಗೆ ಮಾಡಿದ್ರೆ ಅದಕ್ಕೇನೆ ಇವಾಗ ಏನಾರ ಮಾಡಿ ಹಿಂಗೆ ಬಿಡೋಕ್ಕಾಗಲ್ಲ ನೋಡು, ಅವ್ರಿಗೆ ಒಂದು ಕೆಟ್ಟ ಹೆಸರು ಅಂತ ಹೇಳಿರು ತಮ್ಮನು ಅಂತಂತೆ. ಅದಕ್ಕೆ 2,000 ರೂಪಾಯಿ ಕೊಟ್ಬಿಡೋಣ. ಸುಮ್ಕಿರಿ ಮಾವ, 2,000 ರೂಪಾಯಿ ಕೊಟ್ಟರು ನಾ ಎಮ್ಮನ್ನೆಲ್ಲಾನು ಹಿಡಿಯೋಕ್ಕಾಗಲ್ಲ. 2,000 ರೂಪಾಯಿ ಕೈಯಾಗಿದ್ರೆ 2 ಥರ ಆಡ್ತಾಳೆ ಎಮ್ಮ. 2,000ದ ಮೇಲೆ ಅವು ಥರಗಳು ಆಡ್ತಾಳೆ, ಅಂತ ಅವತಾರಗಳು. ದುಡ್ಡಿದ್ ಬಿಟ್ರೆ ನನ್ನ ಸಮಕ್ಕೆ ಇಲ್ಲ ಅಂತಾಳೆ. ಸುಮ್ಮನಿರಿ, ಏನೇ ಅಂದ್ರೆ ನಂಬಾರ್ದು. ಕೂಲಿ ಮಾಡ್ಕೊಂಡು ತಿನ್ಲಿ ಬಿಡು ಮಾಮ. ನಾಟಕ ಮಾಡಿಬಿಡ ಪಾರ್ವ. ಮನ್ಸಾಗೆ ಆಸೆ ಐತೆ ಅತ್ತೆ ಎಂಬುದು, ಸುಮ್ಮನಿರು. ಇವ್ರಂತೂ ನಾನು ಏನೇಂದ್ರು ನಂಬಲ್ಲ ಕಣಕ್ಕ, ಪ್ರೀತಿ ಅಕ್ಕ. ನನಗೆ ಅಮ್ಮನ ಬುದ್ಧಿ ಎಂಥದಂತ ಗೊತ್ತಾದ ಮೇಲೂ ಇವ್ರು ಏನೇಂದ್ರು ನಂಬಲ್ವಲ್ಲ ನನ್ನ. ನಾನು ಎಷ್ಟಂತ ಇದು ಮಾಡೋಣ, ನಾನು ಏನೇಂದ್ರು ನಂಬ್ತಾ ಇಲ್ವಲ್ಲ. ಎಷ್ಟು ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ಅವ್ರ ಬುದ್ಧಿ ಎಲ್ಲ ಗೊತ್ತಾಗಿದೆ ನನಗೆ, ಗೊತ್ತಾಗಿದೆ ಅಂತ. ಹಂಗಂದ್ರೆ ನೀನು ನಾಟಕ ಮಾಡ್ತಾ ಇದೀಯಾ ಅಂತಾರೆ. ಅಯ್ಯೋ, ಅವಾಗ ಹಿಂಗೆ ಕಣೆ ನೀನು ಮಾತಾಡ್ತಾ ಇದ್ದಿದ್ದು. ಒಂದ್ಸತಿ ನಂಬಿಕೆ ಕಳ್ಕೊಂಡ್ಮೇಲೆ ಹಿಂಗೆ ಮತ್ತೆ ಆಗೋದು. ಸುಮ್ಮನಿರೋ, ಅದ್ಯಾಕೆ ಆಗ್ಲಲ್ಲನ ಹಂಗೆ ಮಾತಾಡಬಾರ್ದು. ಒಂದು ಮಾತಿಗೆ ಬಿಟ್ಟಾಕ್ಬಿಡ್ಬೇಕು. ಗಂಡ್ಸಾಗ್ಬಿಟ್ಟು ಒಂದು ಮಾತಿಗೆ ಬಿಟ್ಟಾಕ್ಬಿಡ್ಬೇಕು, ಮಿತಿದ್ದೆ ಮಿದಿಬಾರ್ದು. ಸರಿನಾ? ಸುಮ್ಮನಿರು. ಆಗ್ಲೆಲ್ಲ ಹೇಳ್ಬಾರ್ದು. ಅವ್ರಿಗೆ ಗೊತ್ತಾಗೈತೆ ಅಂತ ಹೇಳ್ತಾ ಐತೆ ತಾನೇ. ನೀನು ಯಾಕೆ ಹಂಗೆ ಮಾತಾಡ್ತೀಯ? ನೀನು ಯಾಕೋ ಹಂಗೆ ಮಾತಾಡ್ತೀಯ? ನೀನು ಇಷ್ಟೊಂದು ಹುರ್ಕೊಂಬ್ತಾ ಇದೆಯಲ್ಲೋ, ಅಲ್ಲಿಗೆ ಸುಮ್ಮನಾಗ್ಬಿಡ್ಬೇಕು ನೀನು.
ಸುಮ್ಮನೆ ಇಷ್ಟೊಂದೆಲ್ಲನ ರಾಮಾಯಣ ಮಾಡೋ ಅಂಥದ್ದೇನು? ಕಣ ಆಗ್ಲೆಲ್ಲ ಹಂಗೆ ಮಾತಾಡಿದ್ರೆ ಎಂತರ್ಗೂ ಬೇಜಾರಾಗುತ್ತೆ. ಅವಳ ಬುದ್ಧಿ ಗೊತ್ತಾಗೈತೆ, ಸುಗುಣತ್ತೆ ಬುದ್ಧಿ ಗೊತ್ತಾಗೈತೆ ನನಗೆ ಅಂತ ಅವಳು ಹೇಳ್ತಾವಳೆ ತಾನೆ. ಹಾಂ ಬಿಡು, ಏನು ಮಾಡೋಕ್ಕಾಗುತ್ತೆ. ಇವಾಗ ನೀನು ಹಂಗೆ ಮಾತಾಡಿದ್ರೆ ಅವಳು ಬೇಜಾರಾಗಲ್ವಾ? ಸುಮ್ಮನಿರೋ ಆಗ್ಲಲ್ಲ ಹಂಗೆ ಅನ್ಬೇಡ ನೀನು ಸುಮ್ಮನಾಗು. ಅಯ್ಯೋ ನನ್ನ ಮೇಲೆ ಇನ್ನೂ ಸಿಟ್ಟು ಹೋಗಿಲ್ಲ ಕಣ್ಮಮ್ಮ ಅವ್ರಿಗೆ. ಎಷ್ಟು ನಾನು ಒಳ್ಳೆ ಮಾತಲ್ಲಿ ಹೇಳಿದ್ರು, ಒಳ್ಳೆ ಮಾತಲ್ಲಿ ಮಾತಾಡ್ಸಿದ್ರು ಮಾತಾಡ್ತಿಲ್ಲ, ಏನಿಲ್ಲ. ನನ್ನ ಮೇಲೆ ಇನ್ನೂ ಕೋಪನೇ ಕಡಿಮೆ ಆಗಿಲ್ಲ ಇವರಿಗೆ. ನಾನು ಏನು ಮಾಡೋಣ, ನಾನೇನಂತ ತಪ್ಪು ಮಾಡಬಾರ್ದು ತಪ್ಪು ಮಾಡಿದ್ದೀನಿ. ಇಷ್ಟು ಸಿಟ್ಟಾಗಿ ಇಷ್ಟು ಅನ್ನೋ ಅಂಥದ್ದು ಏನಂತ ತಪ್ಪು ಮಾಡಿಲ್ಲ ನಾನು. ಏನೋ ಅವ್ರ ಬುದ್ಧಿ ಗೊತ್ತಾಗ್ದಲೇ ಅವ್ರು ನಂಬ್ಕೊಂಡು ಹೋಗಿ ಅವಳ ಬುದ್ಧಿ ಎಲ್ಲ ಗೊತ್ತಾಗೈತೆ ಅಂತ ಹೇಳ್ತಾ ಇದ್ದೀನಿ. ಹಂಗಂದ್ರೆ ನೀನು ನಾಟಕ ಮಾಡ್ತೀಯ. ಏನೇ ಅಂದ್ರೂ ನನ್ನನ್ನು ನಂಬ್ತಾ ಇಲ್ಲ ಇವರು. ಸರಿ ಬಿಡ್ರಿ, ನೀವು ಯಾಕೆ ಜಗಳ ಮಾಡ್ಕೊಂತೀರಾ? ನೀವು ಜಗಳ ಮಾಡ್ಕೊಬೇಡ್ರಿ. ಜಗಳ ಮಾಡ್ಕೊಂಬೋದ್ರಿಂದ ಏನಾಗಲ್ಲ. ಸುಮ್ಮನೆ ಜಗಳ ಮಾಡ್ಕೊಬೇಡ್ರಿ. ಯಾಕೆ ಜಗಳ ಮಾಡ್ಕೊಂತೀರಾ? ಸರಿ ಆಯ್ತು ಹೇಳಪ್ಪ, 2,000 ರೂಪಾಯಿ ತಾನೇ ಬಿಸಾಕ, ನಮ್ಮ ಅಕ್ಕಕ್ಕೆ ಬಿಸಾಕ್ ಬರ್ರಿ ತಗೊಂಡೋಗಿ. ಸುಮ್ಮನೆ ನಮ್ಮ ಮರ್ಯಾದೆ ಯಾಕೆ ಕಳಿಬೇಕು? ಇಲ್ಲಿ ಬಂದು ನಮ್ದು ಎಲ್ಲ ಹಾಳು ಮಾಡ್ತಾರೆ, ನಮ್ಮನ್ನೆಲ್ಲ ದೂರ ಮಾಡಿ ಇಲ್ಲದೆಲ್ಲ ತಂದಿಕ್ತಾರೆ. ಈ ಮನೆಗಂತೂ ಬೇಡವೇ ಬೇಡ. ಕಣಪ್ಪ, ಹಂಗೆ ಮಾಡಿ ಸುಮ್ಮನೆ ಈ ಮನೆಯಾಗಿರೋದೇನು ಬೇಡ. ಅವ್ರು ಅಲ್ಲೇ ಇರಲಿ ಹೇಳು. 2,000 ರೂಪಾಯಿ ಕೊಡು. ಇವಾಗ ಅವ್ರೇನಿನ್ನ ಮಾಡ್ಕೊಂಡು ಉಣ್ತಾರೆ ಬಿಡಪ್ಪ, ಕೈ ಕಾಲ ಆಗಲ್ಲ ಅಂಬಕ್ಕೆ ನಿನ್ನ ದಿಮ್ಗೈದಾರೆ. ಏನು ಅಂತ ವಯಸ್ಸೇನೂ ಆಗಿಲ್ಲ ನಮ್ಮ ಚಿಕ್ಕಮ್ಮನಿಗೆ, ಇನ್ನೂ ಚೆನ್ನಾಗೈತಿ, ಇನ್ನೂ ದಿಮ್ಗೈತಿ. ನಾನು ಏನು ಅಂಥದ್ದೇನು ಬಂದಿಲ್ಲ. ಸುಮ್ಮನೆ 2,000 ರೂಪಾಯಿ ಕೊಡು. 2,000 ರೂಪಾಯಿ ಕೊಟ್ಟು ಅತ್ಲ ಮಾಡ್ಕೊಂಡು ಉಣ್ಕೊಂಡಿರ್ತಾರೆ ಅಷ್ಟೇ. ಇನ್ನೇನು ಮಾಡೋಣ? ಗಳಪ್ಪ ಕೂಲಿ ಕಳಿಸಿದ್ರು ನೋಡಪ್ಪ, ಅವಾಗ ಮಾತ್ರ ಕಳಿಸ್ಲಿಲ್ಲ. ಆವಾಗ ಹಂಗೆ ಮಾಡಿರಿ ಹಿಂಗೆ ಮಾಡಿರು ಅಂಬೋದು ಯಾಕೆ ನಾವೇ ಇವಾಗ ಅವ್ರನ್ನ ನೋಡ್ಕೊಂಡಿರೋದೇ ಇವಾಗ ಬರೋದು. ಅವ್ರು ಮಾಡೋದು ಕಾಣಿಸಲ್ಲ. ಅಯ್ಯೋ ಸಣ್ಣ ಮಕ್ಳಿದ್ದಾಗ ನೋಡ್ಕೊಂಡ್ರಪ್ಪ, ಇವಾಗ ಇವರೇ ನೋಡ್ಕೊಂತಿಲ್ಲ ಅಂತ ಜನ ಈಗಲೇ ನಮ್ಮನ್ನು ನಂಬ್ತಾ ಇದ್ದಾರೆ. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ? 2,000 ನಾನು 1,000 ಅವನು 1,000 ಇಬ್ಬರು ಹಾಕ್ಬಿಟ್ಟು 2,000 ರೂಪಾಯಿ ಕೊಡ್ತೀವಿ. 2,000 ರೂಪಾಯಿ ಮೇಲೆ 1 ರೂಪಾಯಿನೂ ಕೊಡಲ್ಲ ಯಪ್ಪ. ನೋಡಿ ಹೇಳಿರ್ತೀನಿ ನಾನು, ಖಂಡಿತವಾಗಿ ಹೇಳಿರ್ತೀನಿ. ಮತ್ತೆ 2,000 ರೂಪಾಯಿ ಮೇಲೆ ಹಂಗೆ ಹಿಂಗೆ ಅದಕ್ಕೆ ಬೇಕು ಇದಕ್ಕೆ ಬೇಕು ಮತ್ತೆ ಕೇಳಿದ್ರೆ ಅದೆಲ್ಲ ಇಲ್ಲ. ತಿರ್ಗೋ ತಿಂಗಳೊಳಗೆ ಬಂದು ಕೇಳಿದ್ರು ಇಲ್ಲ. 1ನೇ ತಾರೀಕು 2,000 ಅಷ್ಟೇ ಹೇಳೇ ಕೊಡ್ಬೇಕು. ಈಗ 2,000 ರೂಪಾಯಿ ತಿಂಗ್ಳಿಗೆ 2,000 ಕೊಡ್ತೀವಿ ಕಣಮ್ಮ. 2,000 ರೂಪಾಯಿ ಇಕ್ಕೆಮದಾದರೆ ಇಕ್ಕ್ಯ, ಇಲ್ಲ ಬೇಡವಂದ್ರೆ ಬೇಡ ಅಷ್ಟೇ. 2,000 ರೂಪಾಯಿ ಕೊಡ್ತೀವಿ, ಜೀವನ ಮಾಡು. ನಿನ್ನ ಜೀವನಕ್ಕೆ ನಾವೇನೇನು ತೊಂದರೆ ಮಾಡಲ್ಲ, ಜೀವನ ಮಾಡು. ಒಟ್ಟಿಗೆ ತಿನ್ನು, ಏನು ಬೇಕಾದಂತ ತಗೊಂಡು 2,000 ರೂಪಾಯಿಗೆ ನೀನು ಸೆನಕಿರು. 2,000 ರೂಪಾಯಿಗೆ ಏನಾನ ಮಾಡ್ಕೆ ನೀನು. ಒಟ್ಟಿಗೆನ ತಿನ್ನು, ಬಟ್ಟೆನ ತಗೊಂತೀನಿ, ನಾನು ಏನು ಮಾಡ್ಕೊಂತೀನಿ. 2,000 ರೂಪಾಯಿಗೆ ನೀನು ಏನಾನ ಮಾಡ್ಕೆ. ಒಟ್ಟಿನಲ್ಲಿ 1ನೇ ತಾರೀಕು ನಾವು ತಿಂಗಳೊಳಗೆ ಬಂದ್ರೆ ತಿರ್ಗಿ ಕೊಡು ಅಂತಂದ್ರೂ ಕೊಡಲ್ಲ. ಇನ್ನೊಂದು ತಿಂಗ್ಳು ಕೊಡಬೇಡ್ರಿ, ಇವಾಗಲೇ ಕೊಡ್ರಿ ಅಂತಂದ್ರೂ ಕೊಡಲ್ಲ. 1ನೇ ತಾರೀಕು ಪಕ್ಕ ಕೊಡೋದು ಅಂತ ಖಂಡಿತವಾಗಿ ಕಂಡೀಷನಾಗಿ ಹೇಳಿ ಕೊಡೋದು. ಕಂಡೀಷನಾಗಿ ಹೇಳ್ಬೇಕಪ್ಪ, ಅಷ್ಟೇ ಕೊಡೋದು ಅಂತ. ತಿಂಗಳು ಇನ್ನೂ 15 ದಿವಸ ಐತೆ, ಕೊಡ್ರಿ ಮುಂದಿನ ತಿಂಗಳು ಕೊಡಬೇಡ್ರಿ, ಈಗಲೇ ಕೊಡ್ರಿ, ಅವೆಲ್ಲ ಇಲ್ಲ. 1ನೇ ತಾರೀಕು ಅಷ್ಟೇ. 1 ರೂಪಾಯಿ ದುಡ್ಡು ಅದ್ರ ಮೇಲೆ 1 ರೂಪಾಯಿನೂ ಕೊಡಬೇಡ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ? ಕೊಟ್ಟು ನಮ್ಮನೇದು ನಾವು ನೋಡ್ಕೋಬೇಕಪ್ಪ. ಏನು ಮಾಡೋಕ್ಕಲ್ಲ. ಇವಾಗ ನಮ್ಮ ಮಾಮಕ್ಕೆ ಕೆಟ್ಟ ಹೆಸರು. ಯೋನು ಮದುವೆ ಆದ ಕೈ ಬಿಟ್ಟ, ಮಕ್ಳು ದೊಡ್ಡವಾಗ ತಕ್ಕ ಸುಮ್ಮನಿದ್ದ. ಮಕ್ಳು ದೊಡ್ಡವಾದ್ಮೇಲೆ ಅವ್ರು ಬೇರೆ ಹೋಗ್ರಿ ಎಂದಿದ್ದು, ನಮ್ಮನ್ನು ಬೇರೆ ಇಕ್ಕಿದ್ದು, ನಾವೆಲ್ಲ ಅವ್ರ ಜೊತೆ ಚೆನ್ನಾಗಿರ್ತೀವಿ ಅಂದಿದ್ದು. ಅದು ಯಾರಿಗೂ ಜನಗಳಿಗೇನು, ಹೊರಗಿನ ಜನಗಳಿಗೆ ನನಗೆ ಗೊತ್ತಿರಲ್ಲ. ಅವ್ರೇನು ಮಾತಾಡ್ತಾರೆ, ಅಯ್ಯೋ ನೋಡಪ್ಪ ಹಿಂಗೆ ಸುಮ್ಮನೆ ವಾರ ಕಳಿಸಿವ್ರೆ, ಬೇರೆ ಇಕ್ಕವ್ರೆ, ಇವ್ರು ಬೇರೆ ಬಂದವ್ರೆ ಅಂತ ಹೇಳಿ ಕೊನೆಗೆ ನಿಷ್ಠರ ಆಗೋದು ನಾವೇನೆ. ಆದರೂ ಆಗಲಿ ಬಿಡಕ್ಕ. ಅಮ್ಮನ ಬುದ್ಧಿ ಗೊತ್ತಲ್ಲ. ಅಲ್ಲ ಗೊತ್ತು, ಹೆಂಗಾದ್ರೂ ನಮ್ಮನೆ ಕಡೆ ತಪ್ಪಾಗಿ ತಿಳ್ಕೊಳ್ಳೋದು ಬರುವ. ಅದಕ್ಕೋಸ್ಕರ ನೋಡಿದ್ರಲ್ಲ ವೀಕ್ಷಕರೇ, ಸುಗುಣನ ಇವಾಗ ನೋಡಪ್ಪ ಮದುವೆಯಾಗ ಹಂಗೆ ಬಿಟ್ಟ ಅಂತೇಳಿ ನಾನು ಎಲ್ಲರ ತಗೋ ಸುಮ್ಮನೆ ಕೆಟ್ಟನಾಗಬೇಕು. ಇವಾಗ ನಾವು ನೋಡ್ಕೊಂಬದಲ್ಲಿ ಬೇರೆ ಯಾರು ನೋಡ್ಕೊಂಬತ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ ಇವಾಗ ದುಡ್ಡಿಲ್ಲ, ಅವಳು ದುಡ್ಡು ಇಲ್ಲದಕ್ಕೆ ಊರು ಹೊಲಿತಾ ಇದ್ದಾಳೆ. ಅವ್ರ ತವ್ರ ಮನೆಗೆ ಹೋಗಿ ಹಿಂಗೆಲ್ಲ ಮಾಡೋದಂತೆ, ಅವ್ರನ್ನೂ ಬೇರೆ ಎದುರಿಸಿಲ್ಲಂತೆ, ಏನೋ ಮಾಡ್ಕೊಂಬ ಹಿಂಗೆ ಅಂತ ಹೇಳಿ. ಅದಕ್ಕೋಸ್ಕರನ ಇವಾಗ ಅವ್ರ ತಮ್ಮ ಏನಾನ ಒಂದು ವ್ಯವಸ್ಥೆ ಮಾಡಿಕೊಡು ಮಮ್ಮ ಅಂತ ಹೇಳಿ ಫೋನ್ ಮಾಡಿದ್ದ. ಅದಕ್ಕೇನೆ ನಾವು ಇಬ್ಬರು 1,000 ಕೊಡ್ರಪ್ಪ ಅಂತ ಹೇಳ್ತಾ ಇದ್ದೀನಿ. ತಲಕ್ಕೆ 1,000 ಅವ್ರಿಬ್ಬರು ಮಕ್ಳು ಕೊಡ್ಲೇಳು. 2,000 ರೂಪಾಯಿ ನಿನ್ನ ಜೀವನ ಮಾಡೋಕ್ಕಂತ ಹೇಳಿ 1ನೇ ತಾರೀಕು ಕಂಡೀಷನಾಗಿ ಕೊಡ್ತೀವಿ. ಮತ್ತೆ ಅದ್ರಾಗೇನು ತಿಂಗಳೊಳಗೆ ಬಂದು ಕೇಳಿದ್ರು ಇಲ್ಲ, ಮ್ಯಾಲೆ ಕೇಳಿದ್ರು ಇಲ್ಲ, ಏನಿಲ್ಲ. 1ನೇ ತಾರೀಕು ಕರೆಕ್ಟಾಗಿ ಕೊಡ್ತೀವಿ. ಇಸ್ಕೊಂಡೋಗಿ ಅಷ್ಟೇನು. ಅವಳ ಜೀವನಕ್ಕೆ ಏನು, ಜೀವನಾಂಶಕ್ಕೇನೋ ಅಷ್ಟು ಕೊಡ್ತೀವಿ. ಹಂಗಂತ ಅಂದ್ಕೊಂಡಿದ್ದೀವಿ. ಇನ್ನೇನು ಮಾಡೋದು? ಇವಾಗ ನಾವು ನೋಡ್ದಲ್ಲ ಯಾರೂ ನೋಡಲ್ಲ. ಇವಾಗೇನು ಜನಕ್ಕೆ ಕಣ್ಣಿಗೆ ಕಾಣಿಸೋದೇನೆ, ಅಯ್ಯೋ ಹುಡುಗರನ್ನೆಲ್ಲ ಸಾಕು ಬೆಳೆಸಿ ದೊಡ್ಡಳು ಮಾಡೋದ್ಲಪ್ಪ ಅಂತ ಹೇಳೇನೆ ಹೇಳೋದು ಜನ. ಅದಕ್ಕೋಸ್ಕರ ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.